ದುಡ್ಡಿಲ್ದರು ಅವಾಗ ಮಾಡೋರು ಇವಾಗ ಟ್ಯಾಕ್ಸ್ ಒಂದು ಎಲ್ಲಿಂದ ತಂದ್ಕೊಳ್ತಾರೆ. ಕೂಲಿ ಮಾಡೋರು ಅವರು ಇವರು ಏನೋ ಸಣ್ಣ ಅಂಗಡಿ ಇಟ್ಕೊಂಡಿರ್ತಾರೆ, ಅದರದೆಲ್ಲ GST ಅದು ಮಾಡಿದ್ರೆ ತುಂಬಾ ತೊಂದರೆಗಳಿರ್ತಾವೆ. 30 ಲಕ್ಷ ಅಂತ ಹುಡುಗಾಟ 30 ಲಕ್ಷ ಯಾರು ಮಾಡಕ್ಕಾಗುತ್ತೆ ಹೇಳಿ? ತುಂಬಾ ಬಡವರಿಗೆ ಟಾರ್ಚರ್ ಜಾಸ್ತಿ ಆಗ್ತಿದೆ. ಬಡವ್ರಿಗಂತೂ ಏನೂ ಆದಾಯ ಆಗ್ತಿಲ್ಲ, ಇರೋರೇ ದೊಡ್ಡವರಿಗೆ ಆದಾಯ ಆಗ್ತಿದೆ. ನಾವು ಕಟ್ಟಲ್ಲ ಟ್ಯಾಕ್ಸ್, ಕಟ್ಟಕ್ಕಾಗಲ್ಲ. ಹಣವಂತರಿಗೆ ಲಾಭ, ಬಡವರಿಗೆ ಲಾಭ ಇಲ್ಲ. ಈಗ ಎಂತ ಇವರೇ ಆಗಿರ್ಲಿ, ಯಾರು ಕುಬೇರೇ ಆಗ್ಲಿ, ಇನ್ನೊಂದಾಗ್ಲಿ ಈ ಮಿಡಲ್ ಕ್ಲಾಸ್ ಅವ್ರಿಗೆ ಆಗ್ಲಿ, ಲೋ ಕ್ಲಾಸ್ ಅವ್ರಿಗೆ ಎಷ್ಟು ತೊಂದರೆ ಆಯ್ತಾ ಅಂದ್ರೆ, ಗಂಡ ಸತ್ತಿರೋರಿಗೆ ಪೆನ್ಷನ್ ಬರ್ತಿಲ್ಲ, ಹ್ಯಾಂಡಿಕ್ಯಾಪ್ ಮಕ್ಳಿಗೆ ಪೆನ್ಷನ್ ಬರ್ತಿಲ್ಲ, ಆಮೇಲೆ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇದೆ ಅಂದ್ರು ಅದು ಬರ್ತಿಲ್ಲ ಮೇಡಮ್. ಅದನ್ನೆಲ್ಲ ಜನಗಳ ತಲೆ ಮೇಲೆ ಆಗ್ತಾ ಇದ್ದಾರೆ, ಅದರಿಂದ ಎಲ್ಲರಿಗೂ ಕಷ್ಟ ಆಯ್ತಾ ಇದೆ. ಅಷ್ಟೇ ಅಷ್ಟೇ. ಅವರು ಬಿಟ್ಟಿದ್ದು ನಮ್ಗೆ ಅದು ಗೊತ್ತಾಗದಲ್ಲಿ ಕೇಸ್ಗಳಾಗ್ತದೆ. ಈ ಸರ್ಕಾರ ತಪ್ಪು ಮಾಡ್ತಾ ಇದ್ದೋ ಇಲ್ಲ ನಮ್ ಜನ ತಪ್ಪು ಮಾಡ್ತಾ ಇದ್ದೋ, ಯಾರು ತಪ್ಪು ಮಾಡ್ತಾರ ದಯವಿಟ್ಟು ಗೊತ್ತಿಲ್ಲ. ಬಡವ್ರ ಜಾಬ್ಗೆ ಕತ್ರಿ ಆಗ್ತಾ ಇದೆ, ದೊಡ್ಡವ್ರಿಗೆ ಆಗ್ತಿಲ್ಲ, ಬಡವ್ರಿಗೆ ಜಾಬ್ಗೆ ಕತ್ರಿ ಜಾಸ್ತಿ ಆಗ್ತಿದೆ. ಬಂಡವಾಳ ಎಲ್ಲ ಹೋಯ್ತಲ್ಲ, ಎಲ್ಲ ಫ್ರೀ ಬಿಟ್ಟರು ಎಲ್ಲ, ಅದರಿಂದ ಎಲ್ಲ ಜನಗಳ ತಲೆ ಮೇಲೆ ಆಗ್ತಾ ಇದ್ದಾರೆ ಅಷ್ಟೇ. ಒಟ್ಟಲ್ಲಿ ಈಗ ಈ ಸರ್ಕಾರ ಬಂದಾಗಿಂದಾನೆ 2 ವರ್ಷ 3 ವರ್ಷದಿಂದಾನೆ ಪ್ರಾಬ್ಲಮ್ಗಳು ಜಾಸ್ತಿನೇ ಆಯ್ತದೆ, ಕಮ್ಮಿ ಅಂತ ಆಯ್ತಾ ಇದೆ. ಇವತ್ತು ಕೇಳಿದ್ರೆ ಡಿಲೇಟ್ ಮಾಡಿದೀವಮ್ಮ ನಿನ್ ಮಗ ಇಲ್ಲ ಅಂತಾರೆ. ಬದುಕಿರೋ ಮಗ ಸತ್ತಾಗಿರೋದು ಅಂತ ಏನ್ ಗ್ಯಾರಂಟಿ? ಡಿಬ್ಬದಲ್ಲಿ ರೇಷನ್ ಅಕ್ಕಿ ಕೊಡ್ತಾರೆ, 10 kg ಅಕ್ಕಿ ಕೊಡ್ತಾರೆ, ನಮಗೆ ಬರೋದೇ 4 kg 4 kg ಎಲ್ಲಿ ಹೋಗುತ್ತೆ? ಮುಖಾಮುತ್ತಿ ನೋಡಿ ಅಕ್ಕಿಗಳು ಕೊಡ್ತಾರೆ. ನಮ್ಗಂತೂ ಸಾನೇ ಬೇಜಾರಾಗ್ತೈತೆ. ಸರ್, ಈಗ ಸರ್ಕಾರದಿಂದ ಒಂದು ಆದೇಶ ಬಂದಿದೆ, ಅಂದ್ರೆ QR ಕೋಡ್ ಯೂಸ್ ಮಾಡೋದ್ರಿಂದ 30 ಲಕ್ಷ ಹಣವನ್ನು ಟ್ಯಾಕ್ಸ್ ಪೇ ಮಾಡಬೇಕು ಅನ್ನುವಂಥದ್ದು, ಏನ್ ಹೇಳ್ತೀರಾ? ಇದು ಸರಿ ಇಲ್ಲ, ಸರ್ಕಾರ ಮಾಡೋದು ಸರಿ ಇಲ್ಲ. ಎಲ್ಲ ಜನಗಳಿಗೆಲ್ಲ ತೊಂದರೆ ಆಯ್ತಾ ಇದೆ. ಎಷ್ಟೋ ಜನ ಸತ್ತೇ ಹೋಗೋರೆ ಇದು ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು. ಅದರಿಂದ ಭಾರಿ ಇದಾಯ್ತಾ ಇದೆ, ಅನ್ಯಾಯ ಆಯ್ತಾ ಇದೆ. ಸರ್ಕಾರ ಇದನ್ನ ಎಚ್ಚೆತ್ಕೊಂಡು ಇದನ್ನ ಸ್ಟಾಪ್ ಮಾಡಬೇಕು. ಸರ್ಕಾರ ಈ ರೀತಿ ಮಾಡ್ತಾ ಇರೋದ್ರಿಂದ ಜನರಿಗೆ ಯಾವ ರೀತಿ ಕಷ್ಟ ಆಗುತ್ತೆ? ಒಂದೊಂದು ಅನುಕೂಲ ಆಗಿದೆ. ಅವಾಗ ಫೋನ್ ಪೇ ದುಡ್ಡು ಇಲ್ದವರು ಫೋನ್ ಪೇ ಅವಾಗ ಮಾಡೋರು, ಇವಾಗ ಟ್ಯಾಕ್ಸ್ ಅಂದ್ರೆ ಎಲ್ಲಿಂದ ತಂದು ಕೊಡ್ತಾರೆ? ಏನೋ ಇವಾಗ ನಾವು ಬಂಡವಾಳ ಹಾಕ್ತಿವಿ, 1 ಲಕ್ಷ ಬಂಡವಾಳ ಹಾಕಿದ್ರೆ ತಿರ್ಗಾ ಫೋನ್ ಪೇ ಮಾಡ್ರೆ ಅದು ಇದು ಮಾಡ್ರೆ ತಾನೇ ಬಂಡವಾಳ ವಾಪಸ್ ಬರೋದು ನಮಗೆ. ಅದು ಯಾರು ಅದಕ್ಕೆ ಟ್ಯಾಕ್ಸ್ ಎಲ್ಲಿ ಕಟ್ಟಾಕತ್ತೆ? ನಾವು ಕ್ಯಾಶ್ ಇರಲ್ಲ, ಫೋನ್ ಪೇ ಮಾಡ್ತಾರೆ, ಅದಕ್ಕೆ ಟ್ಯಾಕ್ಸ್ ಎಲ್ಲಿ ಕಟ್ಟಾಕತ್ತೆ? ನಾವು ಬಡವರು ಎಲ್ಲಿ ಕಟ್ತಾರೆ? ದೊಡ್ಡವರೇ ಆದ್ರೆ ಕಟ್ತಾರೆ. ಬಡವರುಗಳು ಅದ್ರಲ್ಲೇ ಸಾಲ ಮಾಡ್ಕೊಂಡು ಅದ್ರಲ್ಲೇ ಕಟ್ಕೊಂಡು ಅದೇ ದುಡ್ಡು ಅಲ್ಲಿಗೆ ಬರುತ್ತೆ ಅಷ್ಟೇ ಹೊರತು ಏನು ಬಂದರೆ 1,000 2,000 ಲಾಭ ಸಿಗ್ಬೋದು ಅಷ್ಟೇ. 1 ಲಕ್ಷ ಬಂಡವಾಳ ಹಾಕಿದ್ರೆ ಅದೇ ದುಡ್ಡು ಅಲ್ಲಿಗೆ ಹೋದ್ರೆ ತಿರ್ಗಾ ಟ್ಯಾಕ್ಸ್ ಕಟ್ಟೋದು ಎಲ್ಲಿಂದ ಕಟ್ಟಕ್ಕಾಗುತ್ತೆ? ಅದರಿಂದ ಪ್ರಾಬ್ಲಮ್ ಆಯ್ತಾ ಇದೆ. ಇದು ಸ್ಟಾಪ್ ಮಾಡಬೇಕು. ಈಗ 2021ರಿಂದ ಬಂದಿರೋ ಆದೇಶ ಅಂದ್ರೆ ಟ್ಯಾಕ್ಸ್ ಇವಾಗ ನೀವು ಕಟ್ಟುತ್ತೀರಾ ಅನ್ನುವಂಥದ್ದು? ನಾವು ಕಟ್ಟಲ್ಲ, ಟ್ಯಾಕ್ಸ್ ಕಟ್ಟಕ್ಕಾಗಲ್ಲ. ಜೀವನ ಮಾಡೋದೇ ಕಷ್ಟ ಆಗೋದು ಇದರಲ್ಲಿ. ಎಲ್ಲ ಬಂಡವಾಳಗಳು ಎಲ್ಲ ಜಾಸ್ತಿ ಹಾಕುತ್ತೆ, ವ್ಯಾಪಾರಗಳು ಎಲ್ಲ ಫ್ರೀ ಬಿಟ್ಟು ಎಲ್ಲ ಜನಗಳಿಗೆ ಸುಮ್ಮನೆ ಇದು ಮಾಡಿ ಅದನ್ನೆಲ್ಲ ಜನಗಳ ತಲೆ ಮೇಲೆ ಆಗ್ತಾ ಇದ್ದಾರೆ. ಅದರಿಂದ ಎಲ್ಲರಿಗೂ ಕಷ್ಟ ಆಯ್ತಾ ಇದೆ ಅಷ್ಟೇ. ಇದನ್ನ ಸ್ಟಾಪ್ ಮಾಡ್ಬೇಕಷ್ಟೇ. ಸೊ ಅಂದ್ರೆ ಸರ್ಕಾರ ಯಾಕೆ ಸರ್ ಇವಾಗ ಈ ರೀತಿ ಆದೇಶ ಮಾಡ್ತಿದೆ? ಮೊದಲಿಂದ ಯಾಕೆ ಇದು ಇರ್ಲಿಲ್ಲ? ಇವಾಗ ಬಂಡವಾಳ ಎಲ್ಲ ಹೋಯ್ತಲ್ಲ, ಎಲ್ಲ ಫ್ರೀ ಬಿಟ್ರು ಎಲ್ಲ, ಅದರಿಂದ ಎಲ್ಲ ಜನಗಳ ತಲೆ ಮೇಲೆ ಆಗ್ತಾ ಇದ್ದಾರೆ ಅಷ್ಟೇ. ಫ್ರೀ ಲೈಟ್ ಬಿಲ್ ಕೊಡು ಅಂತ ಹೇಳಿದ್ರೆ, ಹೆಂಗಸುಗಳಿಗೆ ಬಸ್ ಫ್ರೀ ಬಿಡು ಅಂತ ಹೇಳಿದ್ರ, ಅಕ್ಕಿ ಕೊಡ್ತೀವಿ ಅಂತ ಫ್ರೀ ಮಾಡು ಅಂತ ಹೇಳಿದ್ರ, ಎಲ್ಲ ಅದರಿಂದ ಈಗ ಜನಗಳ ತಲೆ ಮೇಲೆ ಆಗ್ತಾ ಇದ್ದಾರೆ. ಇನ್ನೇನು ಅವ್ರ ಅಪ್ಪನ ಮನೆಯಿಂದ ಕೊಡ್ತಾ ಇದಾರ? ಏನಿಲ್ವಲ್ಲ. ಜನಗಳ ದುಡ್ಡು ರೈತರ ದುಡ್ಡು ಜನಗಳಿಗೆ ಕೊಡ್ತಾ ಇದ್ದಾರೆ ಅಷ್ಟೇ ಹೊರತು ಅವ್ರ ಮನೆಯಿಂದ ತಂದು ಕೊಡ್ತಾ ಇಲ್ವಲ್ಲ. ಸೊ ಈಗ ಸರ್ಕಾರ ಜಾಣ ನುಡಿಯನ್ನು ಇಡ್ತಾ ಇದೆಯಾ ಅಥವಾ ಜನರ ಜೇಬಿಗೆ ಕತ್ರಿ ಹಾಕೋ ಕೆಲಸ ಮಾಡ್ತಾ? ಜನಗಳ ಜೋಬಿಗೆ ಕತ್ರಿನೇ ಆಗ್ತಾ ಇರೋದು, ಉದ್ಧಾರ ಅಂತೂ ಮಾಡ್ತಾ ಇಲ್ಲ. ಜನಗಳು ಸಾಯಲಿ ಅಂತಾನೆ ಮಾಡ್ತಾ ಇದ್ದಾರೆ ಅಷ್ಟೇ ಅವರು. ಸರ್ಕಾರದ ಈ ನಡೆ ನೋಡಿ ನಿಮ್ಗೆ ಏನ್ ಅನ್ಸ್ತಾ ಇದೆ ಸರ್? ಬೇಜಾರಾಗೋಗ್ಬಿಟ್ಟಿದೆ, ಸಾಕಾಗಿ ಇದರಿಂದ ಪ್ರತಿಭಟನೆ ಮಾಡೋ ಸಾಧ್ಯತೆ? ಪ್ರತಿಭಟನೆ ಮಾಡೇ ಮಾಡ್ತಾರಲ್ಲ ಜನಗಳು ಸೇರ್ಕೊಂಡು ಮಾಡೇ ಮಾಡ್ತಾರೆ. ಪ್ರತಿಭಟನೆ ಮಾಡೇ ಮಾಡ್ತಾರೆ, ಎಲ್ಲರೂ ಮಾಡಲೇಬೇಕು, ಮಾಡೇ ಮಾಡ್ತೀವಿ. ಸರ್, ಈಗ ಸರ್ಕಾರದಿಂದ ಒಂದು ಆದೇಶ ಬಂದಿದೆ, ಸ್ಕ್ಯಾನ್ ಕೋಡ್ ಯೂಸ್ ಮಾಡ್ಬೇಕು ಅಂತ ಅಂದ್ರೆ 30 ಲಕ್ಷವನ್ನ ಟ್ಯಾಕ್ಸ್ ಕಟ್ಬೇಕು ಅನ್ನುವಂಥದ್ದು. ಸೊ ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಈಗ ಬಡವರನ್ನೇ, ದೊಡ್ಡವರನ್ನೇ ಅಮ್ಮ. ಈಗ GST ಅಂತ ತರ್ತಾರೆ. ಈಗ ದೊಡ್ಡ ಕೋಟ್ಯಾಧಿಪತಿಗಳ ಹತ್ರ ಯಾವುದೇ ಟ್ಯಾಕ್ಸ್ ಆಗಲಿ GST ಆಗಲಿ ಯಾವುದೂ ಕಲೆಕ್ಟ್ ಇಲ್ಲ. ಕೂಲಿ ಮಾಡೋರು ಅವರು ಇವರು ಏನೋ ಸಣ್ಣ ಅಂಗಡಿ ಇಟ್ಕೊಂಡಿರ್ತಾರೆ, ಅದರದೆಲ್ಲ GST ಅದು ಇದು ಮಾಡಿದ್ರೆ ತುಂಬ ತೊಂದರೆಗಳಿರ್ತಾವೆ. ದೊಡ್ಡವರೇನೆ, ಬಡವರೇನೆ. ಇದರಿಂದ ಅದು ಸಕ್ಸಸ್ ಆಗೋದಿಲ್ಲ. ಸರ್ಕಾರ ಈ ರೀತಿ ಮಾಡ್ತಾ ಇರೋದು ಸರಿನಾ ತಪ್ಪಾ ಸರ್? ತಪ್ಪಮ್ಮ, ತಪ್ಪು. ಲೋಯರ್ ಪೀಪಲ್ ಇರ್ತಾರೆ, ಅವ್ರ ಜೀವನಕ್ಕೆ ಏನೋ ಮಾಡ್ತಾ ಇರ್ತಾರೆ. ಅವ್ರ ಜೀವನ ಏನು ನಡಿಬೇಕು? 30 ಲಕ್ಷ 40 ಲಕ್ಷ GST ಕಟ್ಟಿ ಅಂದ್ರೆ ಅವ್ರು ಆಗದೆ 5,000 10,000 ಡೈಲಿ ಆದ್ರೆ ಲೆಕ್ಕ ಹಾಕೊಂಡು ತಪ್ಪದು.
ಸರ್ಕಾರದ ಈ ನಡೆ ನೋಡಿದ್ರೆ ನಿಮ್ಗೆ ಏನ್ ಅನ್ಸ್ತಾ ಇದೆ ಸರ್? ನಮ್ಗೆ ಈ ಸರ್ಕಾರ ಆದಷ್ಟು ಇದು ಸರಿ ಇಲ್ಲ ಅನ್ನಿಸುತ್ತೆ. ಇವ್ರು ಮಾಡ್ತಾ ಇರೋದು ಕಾನೂನುಗಳು, ಇವ್ರು ಹೊಡೆದಾಟ ಬಡದಾಟ. ಸೊ ಇದರಿಂದ ಯಾರಿಗ್ ಲಾಭ ಯಾರಿಗ್ ನಷ್ಟ? ಹಣವಂತರಿಗೆ ಲಾಭ, ಬಡವ್ರಿಗೇನು ಲಾಭ ಇಲ್ಲ ಅಷ್ಟೇ. ಸೊ ಈಗ ಅಂದ್ರೆ ಇದು ಮಾಡೋದ್ರಿಂದ ಜನರಿಗೆ ಯಾವ ರೀತಿ ಕಷ್ಟ ಆಗುತ್ತೆ ಅನ್ನೋಂಥದ್ದು. ಕಷ್ಟ ಅಂದ್ರೆ ದಿನನಿತ್ಯದ ಜೀವನಕ್ಕೆ ತೊಂದರೆ ಆಗುತ್ತಮ್ಮ ಅವ್ರಿಗೆ. ಬೆಳಿಗ್ಗೆ ಕಷ್ಟಪಟ್ಟು ಇದು ಮಾಡಿ ಅವ್ರ ಜೀವನ ಏನ್ ಮಾಡ್ಬೇಕು ಅದಕ್ಕೆ ತೊಂದರೆ ಆಗುತ್ತೆ ಅಷ್ಟೇ. ಸರ್ಕಾರದ ಈ ನಡೆ ನೋಡ್ತಾ ಇದ್ರೆ ಅಂದ್ರೆ ಮುಂದೆ ಯಾವ ರೀತಿ ಮಾಡೋ ಸಾಧ್ಯತೆಗಳಿದಾವೆ ಅಂತ? ಅದು ಅವರು ಬಿಟ್ಟಿದ್ದು ನಮ್ಗೆ ಅದು ಗೊತ್ತಾಗದಿಲ್ಲ. ಇವ್ರದೆಲ್ಲ ಉಲ್ಟಾ ಪುಲ್ಟಾ ಕೇಸ್ಗಳಾಗ್ತದೆ ಮುಂಚೆ ಸರ್ಕಾರದಲ್ಲಿ. ಈಗ ಸರ್ಕಾರದಿಂದ ಒಂದು ಆದೇಶ ಬಂದಿದೆ ಏನಂದ್ರೆ ಈಗ QR ಕೋಡ್ ಯಾರ್ಯಾರು ಯೂಸ್ ಮಾಡ್ತಾರೋ ಸೊ ಅವರೆಲ್ಲ ಟ್ಯಾಕ್ಸ್ ಪೇ ಮಾಡುವಂತದ್ದು 30 ಲಕ್ಷ ಹಣವನ್ನ. ಏನ್ ಹೇಳ್ತೀರಾ ಸರ್? ಅಲ್ಲ ಮಾಡ ಅಂತಂದ್ರೆ ಈಗ ಎಷ್ಟ್ ಜನ 30 ಲಕ್ಷ ಅಂತಂದ್ರೆ ಹುಡುಗಾಟನ ಅದು. 30 ಲಕ್ಷ ಯಾರು ಮಾಡಕ್ಕಾಗುತ್ತೆ ಹೇಳಿ ಇವತ್ತು? ಈಗ ಎಂತ ಇವರೇ ಆಗಿರ್ಲಿ, ಯಾರು ಕುಬೇರೇ ಆಗ್ಲಿ, ಇನ್ನೊಂದಾಗ್ಲಿ, ಇಲ್ಲೊಂದಲ್ಲಿ ಈ ಮಿಡಲ್ ಕ್ಲಾಸ್ ಅವ್ರಿಗೆ ಆಗ್ಲಿ, ಲೋ ಕ್ಲಾಸ್ ಅವ್ರಿಗೆ ಎಷ್ಟು ತೊಂದರೆ ಆಯ್ತದೆ ಅಂದ್ರೆ ನಿಜವಲ್ಲೂ ಯಾವ ರೀತಿ ಹೇಳೋದು ಅಂತ ಗೊತ್ತಾಯ್ತಾ ಇಲ್ಲ. ಈ ಸರ್ಕಾರ ತಪ್ಪು ಮಾಡ್ತಾವ್ದೋ ಇಲ್ಲ ನಮ್ ಜನ ತಪ್ಪು ಮಾಡ್ತಾವ್ರೋ, ಯಾರು ತಪ್ಪು ಮಾಡ್ತಾರ ಅಂತ ದಯವಿಟ್ಟು ಗೊತ್ತಿಲ್ಲ. ಸರ್ಕಾರ ಮಾಡ್ತಾ ಇರೋದು ಇದು ಸರಿನಾ ತಪ್ಪಾ ಸರ್? ಅಲ್ಲ ಇದು ಸರ್ಕಾರ ಅನ್ನೋದ್ಕಿಂತ ಅಲ್ಲ ಇದು ತಪ್ಪೇ. ಅದು ಸರ್ಕಾರದ ಮೇಲೆ ಯಾವ ಸರ್ಕಾರ ಬಂದ್ರು ಅಷ್ಟೇನೆ, ಸರ್ಕಾರದ ಮೇಲೆ ಹಾಕಕ್ಕಾಗಲ್ಲ. ತಪ್ಪೇ ಇದು ಒಟ್ಟಿನಲ್ಲಿ ಮಾಡ್ತಾ ಇರೋದು. ಈಗ ಸರ್ಕಾರ ಜಾಣ ನುಡಿಯನ್ನ ನುಡಿತಾ ಇದೆಯಾ ಅಥವಾ ಏನಾದ್ರೂ ಜನರ ಜೇಬಿಗೆ ಕತ್ರಿ ಹಾಕೋ ಕೆಲಸ ಮಾಡ್ತಾ ಇದೆಯಾ? ಅಲ್ಲ ಇದು ಎರಡು ತಪ್ಪು. ಈಗ ಎರಡನ್ನೂ ನಾವು ಸರಿ ತಪ್ಪು ಅಂತ ನಾವು ಹೇಳಕ್ ಆಗಲ್ಲ. ಎರಡನ್ನೂ ಆಯ್ತಾ ಇರ್ಬೋದು. ಸೊ ಈಗ ಇದರಿಂದ ಯಾರಿಗ್ ಲಾಭ ಯಾರಿಗ್ ನಷ್ಟ ಆಗ್ತಾ ಇದೆ? ಅಲ್ಲ ಇದು ಯಾರು ಲಾಭ ನಷ್ಟ ಏನಲ್ಲಿ? ಈಗ ಇಬ್ರಿಗೂನು ತೊಂದ್ರೆನೆ. ಈಗ ನಮ್ಗೂನು ನಷ್ಟ, ಅವ್ರಿಗೆ ಲಾಭ ಇದ್ರು ಇರ್ಬೋದೇನೋ ಗೊತ್ತಿಲ್ಲ ಸರ್ಕಾರದವ್ರಿಗೆ. ಸೊ ಈಗ ಇದು ಯಾಕೆ ಸರ್ ಈ ಒಂದು ಸ್ಕೀಮ್ ನ ಮೊದ್ಲಿಂದ ಯಾಕೆ ಇಟ್ಕೊಂಡಿಲ್ಲ, ಈಗ ಯಾಕೆ ಈ ರೀತಿ ಬರ್ತಾ ಇರುವಂತದ್ದು? ಅದನ್ನ ನೀವು ನಮ್ನ ಕೇಳೋದ್ಕಿನ್ನ ಸರ್ಕಾರ ರಾಜಕೀಯದವರು ಕೇಳಿದ್ರೆ ಚಂದ. ಅಂದ್ರೆ ಇಲ್ಲಿವರೆಗೂ ಸರ್ಕಾರ ಏನ್ ಮಾಡ್ತಾ ಇತ್ತು? ಅದೇ ಅದ್ರನ್ನ ಹೇಳ್ತಾ ಇರೋದು. ಈಗ ಅದ್ ಏನ್ ಮಾಡ್ತಾ ಇತ್ತು ಅಂತ ಭಗವಂತನು ಗೊತ್ತು, ನಮ್ಗಂತೂ ಐಡಿಯಾ ಇಲ್ಲ. ಒಟ್ನಲ್ಲಿ ಈಗ ಈ ಸರ್ಕಾರ ಬಂದಾಗಿಂದಾನೆ 2 ವರ್ಷ 3 ವರ್ಷದಿಂದಾನೆ ಪ್ರಾಬ್ಲಮ್ಗಳು ಜಾಸ್ತಿನೇ ಆಯ್ತದೆ, ಕಮ್ಮಿ ಅಂತೂ ಆಯ್ತಾ ಇಲ್ಲ. ಇವತ್ತು ನಮ್ಮ ರೋಡ್ ಆಗ್ಲಿ, ನಮ್ದು ಎಲೆಕ್ಟ್ರಿಕ್ ಇದಾಗ್ಲಿ, ನೀರಿಂದಾಗ್ಲಿ ಎಲ್ಲಾ ತರ ಸಮಸ್ಯೆನೆ. ಮ್ಯಾಮ್, ಸರ್ಕಾರದಿಂದ ಈಗ ಒಂದು ಆದೇಶ ಬಂದಿದೆ ಏನಂದ್ರೆ ಸ್ಕ್ಯಾನರ್ ಕೋಡ್ ಯಾರು ಯೂಸ್ ಮಾಡ್ತಾರೋ ಸೊ ಅಲ್ಲಿರೋರು 30 ಲಕ್ಷ ಹಣವನ್ನ ಟ್ಯಾಕ್ಸ್ ಪೇ ಮಾಡ್ಬೇಕು ಅನ್ನುವಂಥದ್ದು. ಏನ್ ಹೇಳ್ತೀರಾ ಮೇಡಮ್? ಇರೋರು ಇದ್ದಾರೆ, ಇಲ್ದಿದ್ದವರು ಇದ್ದಾರೆ. ತುಂಬಾ ಬಡವ್ರಿಗೆ ಟಾರ್ಚರ್ ಜಾಸ್ತಿ ಆಗ್ತಿದೆ. ಬಡವ್ರಿಗಂತೂ ಏನೂ ಆದಾಯ ಆಗ್ತಿಲ್ಲ. ಇರೋರೇ ದೊಡ್ಡವ್ರಿಗೆ ಆದಾಯ ಆಗ್ತಿದೆ. ಬಡವ್ರಿಗೊಂದು ಸ್ವಲ್ಪ ಏನಾದ್ರು ಇನ್ಕಮ್ ಮಾಡ್ಕೊಡಂಗೆ ಮಾಡಿ. ಗಂಡ ಸತ್ತಿರೋರಿಗೆ ಹಿಂಗೆ ಪೆನ್ಷನ್ ಬರ್ತಿಲ್ಲ, ಹ್ಯಾಂಡಿಕ್ಯಾಪ್ ಮಕ್ಳಿಗೆ ಪೆನ್ಷನ್ ಬರ್ತಿಲ್ಲ. ಆಮೇಲೆ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇದೆ ಅಂದ್ರು ಅದು ಬರ್ತಿಲ್ಲ ಮೇಡಮ್. ತುಂಬಾನೇ ಪ್ರಾಬ್ಲಮ್ ಆಗ್ತಿದೆ. ನಮಗೂ ಹೇಳೋಷ್ಟು ಹೇಳಿ ಇನ್ನೂ ಜಾಸ್ತಿನೇ ಆಗ್ತಾ ಇದೆ ಹೊತ್ತು ಕಮ್ಮಿ ಆಗ್ತಿಲ್ಲ. ಸೊ ಸರ್ಕಾರ ಈ ರೀತಿ ಮಾಡ್ತಾ ಇರೋದು ಸರಿನಾ ತಪ್ಪಾ ಮ್ಯಾಮ್? ತಪ್ಪು ಮೇಡಮ್, ತಪ್ಪು. ಈಗ ಏನೋ ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ ದುಡ್ಡು ಕೊಡ್ತಾ ಇದೀವಿ ಅಂತಿದ್ದಾರೆ. ಅದ್ರಲ್ಲಿ ಬರ್ತಿರೋದೇನು ಆದಾಯ ಇಲ್ಲ. 6 ತಿಂಗಳಿಗೊಂದು 3 ತಿಂಗಳಿಗೊಂದು ಬರ್ತಿದೆ. ಈಗೇನೋ ಗಂಡ ಇಲ್ದಿದ್ದವ್ರು ಏನೋ ಬರ್ತಾಯ್ತಪ್ಪ ದುಡ್ಡು ಅಂತೇನೋ ಆಸೆ ಇತ್ತು, ಏನಿಲ್ಲ ಮೇಡಮ್. ಗಾರೆ ಕೆಲ್ಸಕ್ಕೆ ಹೋಗೋರ್ಗೊಂದು, ಗಾರ್ಮೆಂಟ್ಸ್ಗೆ ಹೋಗೋರ್ಗಂತೂ ಟಾರ್ಚರ್ ಜಾಸ್ತಿ ಆಗ್ತಿದೆ. 1-3 ಕಾಸು ಸಂಬಳ ಜಾಸ್ತಿ ಕೇಳಕ್ ಹೋದ್ರು ಟಾರ್ಚರ್ ಜಾಸ್ತಿ ಆಗ್ತಿದೆ. ಇರೋರು ಇನ್ನ ಜಾಸ್ತಿ ಬದುಕ್ತಾ ಇದಾರೆ. ಅದೊಂದು ಸರ್ಕಾರ ಜಾಣ ನುಡಿಯನ್ನು ನುಡಿತಾ ಇದೆಯಾ ಅಥವಾ ಜನರ ಜೇಬಿಗೆ ಕತ್ರಿ ಹಾಕೋ ಕೆಲಸ ಮಾಡ್ತಾ ಇದೆಯಾ? ಬಡವ್ರ ಜೋಬ್ಗೆ ಕತ್ರಿ ಆಗ್ತಾ ಇದೆ, ದೊಡ್ಡವ್ರಿಗೆ ಆಗ್ತಿಲ್ಲ. ಬಡವ್ರಿಗೆ ಜೋಬ್ಗೆ ಕತ್ರಿ ಜಾಸ್ತಿ ಆಗ್ತಿದೆ. ಸೊ ಈ ಆದೇಶವನ್ನ ಯಾಕೆ ಮೊದ್ಲಿಂದ ನಡ್ಸ್ಕೊಂಡು ಹೋಗಿಲ್ಲ? 2021ರಿಂದ ಯಾಕೆ ಈ ಆದೇಶವನ್ನು ಮಾಡ್ತಾ ಇದ್ದಿಲ್ಲ? ಬಡವ್ರಿಗೆ ಏನಂತಿದ್ದಾರೆ, ಇವಾಗ ಮಾಡ್ತಾ ಇದೀವಿ, 3 ಇದು ಕೊಟ್ಟಿದೀವಿ ನಿಮಗೆ, ಗೃಹಲಕ್ಷ್ಮಿ ಬರ್ತಾ ಇದೆ, ಅದು ಇದು ಲೈಟ್ ಬಿಲ್ಲು ಬರ್ತಿದೆ, ಅದು ಬರ್ತಿದೆ ಅಂದ್ರೆ ಎಲ್ಲ ಸುಳ್ಳು. ಏನು ಬರ್ತಿಲ್ಲ. ನೋಡಿ, ನನ್ನ ಮಗುನೇ ಹ್ಯಾಂಡಿಕ್ಯಾಪು, 8 ತಿಂಗಳಾಯ್ತು, ಇವತ್ತಿಗೂ ಪೆನ್ಷನ್ ಬಂದಿಲ್ಲ. ಇವತ್ತು ಕೇಳಿದ್ರೆ ಡಿಲೇಟ್ ಮಾಡಿದೀವಮ್ಮ, ನಿನ್ ಮಗ ಇಲ್ಲ ಅಂತಾರೆ. ಬದುಕಿರೋ ಮಗ ಸತ್ತೋಗಿರೋದು ಅಂತ ಏನ್ ಗ್ಯಾರಂಟಿ? ನನ್ನ ಮಗುಗಿರೋದೇ ನನ್ನ ಆದಾಯ. ಅದಿಲ್ವ ನನಗೇನು ಮಾಡ್ಬೇಕು ನಾನು? ಇವತ್ತು ಬೆಳಗ್ಗೆ ಓದೋಳು ನಾನು, ಮಗು ಕರ್ಕೊಂಡು ಇವಾಗ ಬರ್ತಾ ಇದ್ದೀನಿ ಅದು ನಮ್ಗೆ ಲೆಕ್ಕ ಹಾಕಿ ಏನಾಗಿದೆ ಅಂತ. ನಮ್ಮಂಥವ್ರಿಗೆ ಆಗ್ಬೇಕಾ? ಹೊಟ್ಟೆ ಹೊಡಿಬೇಕಾ ನೀವು? ಬಡವ್ರಿಗೆ ಏನು ಮಾಡ್ತಾ ಇದ್ದೀರಾ? ಏನೂ ಇಲ್ಲ, ಸುಮ್ಮನೆ ಹೇಳ್ತಾ ಇದ್ದೀರಾ ಅಷ್ಟೇ. ಸೊ ಸರ್ಕಾರ ಈ ರೀತಿ ಮಾಡೋದ್ರಿಂದ ಜನರಿಗೆ ಯಾವ ರೀತಿ ಕಷ್ಟ? ತುಂಬಾನೇ ತೊಂದರೆ ಆಗುತ್ತೆ ಮೇಡಮ್.
ತುಂಬಾನೇ ತೊಂದರೆ ಆಗುತ್ತೆ. ಇರೋರು ಏನೇ ಮಾಡ್ಕೋತಾರೋ ಗೊತ್ತಿಲ್ಲ. ಇನ್ನ ಮುಂದಕ್ಕೆ ಇನ್ನ ಜಾಸ್ತಿ ಆಗ್ತಾ ಇದೆ ತೊಂದರೆ ಅಷ್ಟೇ. ಸೊ ಕಾಂಗ್ರೆಸ್ ಸರ್ಕಾರದ ನಡೆ ಏನ್ ಅನ್ಸ್ತಿದೆ ಮ್ಯಾಮ್ ನಿಮ್ಗೆ? ನಮ್ಗಂತೂ ಯಾವ್ದೂ ಇದಿಲ್ಲ ಬಿಡಿ ಮೇಡಮ್. ತುಂಬಾನೇ ಬೇಜಾರಾಗ್ತೈತೆ ನಮ್ಗಂತೂ ಅಷ್ಟೇ. ನನಗೇನೆ ಗೃಹಲಕ್ಷ್ಮಿ ದುಡ್ಡು ಬಂದೆ 7 ತಿಂಗಳಾಯ್ತು. ನನ್ನ ಮಗನ ಪೆನ್ಷನ್ ಬಂದೆ ಹತ್ತತ್ರ 1 ವರ್ಷ ಆಯ್ತು. ಎಲ್ಲಿ ಮ್ಯಾಮ್ 5 ಗ್ಯಾರಂಟಿಗಳನ್ನ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದಾರೆ, ಏನು ಗೊತ್ತಾ ಇಲ್ಲ. ಕೊಟ್ಟು ಇದೀವಿ ಅಂತ ಕೂಡ ಡಿಪೋದಲ್ಲಿ ರೇಷನ್ ಅಕ್ಕಿ ಕೊಡ್ತಾರೆ, 10 kg ಅಕ್ಕಿ ಕೊಡ್ತಾರೆ. ನಮಗೆ ಬರೋದೇ 4 kg. 4 kg ಎಲ್ಲಿ ಹೋಗುತ್ತೆ ಕೇಳಕ್ ಹೋದ್ರೆ ಇವತ್ತು ಇದ್ ಮಾಡಿದ್ರೆ ಬರೋ ತಿಂಗಳು ಇನ್ನ ಜೋರ್ ಮಾಡ್ತಾರೆ. ಮುಖಾಮುಖಿ ನೋಡಿ ಅಕ್ಕಿಗಳು ಕೊಡ್ತಾರೆ. ನಮ್ಗಂತೂ ಸಾನೇ ಬೇಜಾರಾಗ್ತೈತೆ ಮೇಡಮ್ ಅಷ್ಟೇ. ನಮಗೆ ಸರ್ಕಾರದಿಂದ ಏನು ಆದಾಯ ಏನಿಲ್ಲ, ಇನ್ನ ತೊಂದರೆನೇ ಆಗ್ತೈತೆ ಅಷ್ಟೇ.